ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀನಿ. ಯಾವುದಪ್ಪ ಅಂದ್ರೆ ಹ್ಯೂಮನ್ ಐ ಡಿಫೆಕ್ಟ್ಸ್ ಅಂಡ್ ಹೌ ಕ್ಯಾನ್ ಇಟ್ ಬಿ ಕರೆಕ್ಟೆಡ್ ಅಂತ. ಸೊ ಇವಾಗ ನಮ್ಗೆಲ್ರಿಗೂ ಗೊತ್ತು, ತುಂಬಾ ಜನ ಸ್ಪೆಕ್ಸ್ ನ ವೇರ್ ಮಾಡ್ತಾರೆ ಅಂತ. ಏನಕ್ಕೆ ಈ ಸ್ಪೆಕ್ಸ್ ನ ವೇರ್ ಮಾಡ್ತಾರೆ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಯಾಕೆ ಅಂದ್ರೆ ಆ ಪರ್ಸನ್ಗೆ ಕೆಲವೊಂದು ಡಿಫೆಕ್ಟ್ ಕೂಡ ಇರುತ್ತೆ, ಹಾಗಾಗಿ ಆ ಪರ್ಸನ್ ಸ್ಪೆಕ್ಸ್ ನ ವೇರ್ ಮಾಡ್ತಾರೆ. ಈ ಡಿಫೆಕ್ಟ್ ಯಾವ್ದಾವ್ದು ಅಂದ್ರೆ 3 ತರದ ಡಿಫೆಕ್ಟ್ ಇದೆ: ಮಯೋಪಿಯಾ, ಪ್ರೆಸ್ಬೋಪಿಯಾ ಅಂಡ್ ಹೈಪರ್ಮೆಟ್ರೋಪಿಯಾ. ಇವತ್ತು ನಾನು ನಿಮ್ಗೆ ಮಯೋಪಿಯಾ ಬಗ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮಯೋಪಿಯಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಆನ್ಸರ್ ಶೀಟ್ ಅಲ್ಲಿ ಆನ್ಸರ್ ನ ಹೆಂಗ್ ಬರೆಯೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಸೈನ್ಸ್ ಅಲ್ಲಿ ಮೇನ್ ಆಗಿ ನೀವು ಹೆಂಗ್ ಬರಿಬೇಕು ಅಂದ್ರೆ ಪಾಯಿಂಟ್ ವೈಸ್ ಬರೀರಿ. ಯಾವುದೇ ಆನ್ಸರ್ ಇರಲಿ ಅದನ್ನ ಪಾಯಿಂಟ್ ವೈಸ್ ಬರೀರಿ, ಕೀವರ್ಡ್ಸ್ ನ ಅಂಡರ್ಲೈನ್ ಮಾಡಿ. ಹಾಗಾಗಿ ಕರೆಕ್ಷನ್ ಮಾಡೋರಿಗೆ ತುಂಬಾನೇ ಈಸಿ ಆಗಿ ನಿಮ್ಮ ಆನ್ಸರ್ಸ್ ಅರ್ಥ ಆಗುತ್ತೆ. ನಿಮ್ಮ ಆನ್ಸರ್ಸ್ ಅರ್ಥ ಆದ್ರೆ ಒಳ್ಳೆ ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಬಹುದು. ಇವಾಗ ಕಾನ್ಸೆಪ್ಟ್ ಹೋಗೋಣ. ಮಯೋಪಿಯಾ ಅಂದ್ರೆ ಏನು? ಅದಕ್ಕೆ ಇನ್ನೊಂದು ಹೆಸರು ಇದೆ, ನಿಯರ್ ಸೈಟೆಡ್ನೆಸ್ ಅಂತ ಹೇಳ್ತಾರೆ. ಹೆಸರಲ್ಲೇ ಇದೆ ನಿಯರ್ ಸೈಟೆಡ್ನೆಸ್. ಅಂದ್ರೆ ಆ ವ್ಯಕ್ತಿಗೆ ಹತ್ರದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ದೂರದ್ದು ಕಾಣಿಸಲ್ಲ. ತುಂಬಾ ಜನ ನೀವು ನಿಮ್ ಫ್ರೆಂಡ್ಸ್ ಸ್ಪೆಕ್ಸ್ ವೇರ್ ಮಾಡಿರೋದನ್ನ ನೋಡ್ತೀರಾ. ಅವ್ರನ್ನ ನೀವು ಬೇಕಾದ್ರೆ ಕೇಳಿ ನೋಡಿ ಅವ್ರಿಗಿರುವಂತ ಡಿಫೆಕ್ಟ್ ಏನು ಅಂತ. ಅವ್ರು ಹೇಳದೆ ನನಗೆ ದೂರದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಹತ್ರದ್ದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಹೌದಾ? ಸೊ ಹಾಗಾಗಿ ಆ ಡಿಫೆಕ್ಟ್ ಯಾವ್ದಾಗಿರತ್ತೆ? ಮಯೋಪಿಯಾ ಅನ್ನೋ ಒಂದು ಡಿಫೆಕ್ಟ್ ಆಗಿರುತ್ತೆ. ಸೊ ಪಾಯಿಂಟ್ ಅದಕ್ಕೆ ಏನ್ ಬರೀತೀರಾ? he or she will be able to see the nearby object clearly. ಆ ವ್ಯಕ್ತಿಗೆ ಹತ್ರದ್ದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನ್ ಬರಿಬೇಕು ಅಂದ್ರೆ ಐಬಾಲ್ ಟೂ ಲಾಂಗ್ ಆಗೋಗುತ್ತೆ. ಐಬಾಲ್ ಏನಾಗೋಗಿರತ್ತೆ? ತುಂಬಾನೇ ಲಾಂಗ್ ಆಗಿರತ್ತೆ. ಈ ಲಾಂಗ್ ಆಗಿರೋ ಕಾರಣಕ್ಕೆ ಏನಾಗತ್ತಪ್ಪ ಅಂದ್ರೆ ಕಣ್ಣಿಗೆ ಹೋಗುವಂತ ಲೈಟ್, ಕಣ್ಣಿಗೆ ಎಂಟ್ರಿ ಆಗುವಂತ ಲೈಟ್ ರೆಟಿನಾನ ತಾಕಲ್ಲ. ಈ ರೆಟಿನಾ ಅನ್ನೋದು ಏನು? ರೆಟಿನಾ ಬಂದ್ಬಿಟ್ಟು ಸ್ಕ್ರೀನ್ ತರ ಆಕ್ಟ್ ಮಾಡುತ್ತೆ. ನಾವ್ ಏನೇ ನೋಡಿದ್ರು ಆ ಆಬ್ಜೆಕ್ಟ್ ನ ಇಮೇಜ್ ತರ ರೆಟಿನಾ ಮೇಲೆ ರಿಫ್ಲೆಕ್ಟ್ ಮಾಡುತ್ತೆ. ಆ ರೆಟಿನಾ ತನಕ ಲೈಟ್ ತಾಕಲ್ಲ. ಹಾಗಾಗಿ ಆ ವ್ಯಕ್ತಿಗೆ ದೂರದ ಆಬ್ಜೆಕ್ಟ್ ಕ್ಲೀನ್ ಆಗಿ ಕಾಣಿಸಲ್ಲ. ಸೊ ಆ ಮೇನ್ ರೀಸನ್ಗೆನೆ ಆ ವ್ಯಕ್ತಿಗೆ ಸ್ಪೆಕ್ಸ್ ವೇರ್ ಮಾಡಬೇಕಾಗಿರುವಂತ ಕಂಡೀಷನ್ ಬರುತ್ತೆ. ಇದನ್ನ ಹೆಂಗ್ ನಾವು ಕರೆಕ್ಟ್ ಮಾಡ್ಕೋಬಹುದು ಅಂದ್ರೆ ಇದನ್ನ ಕಾನ್ಕೇವ್ ಲೆನ್ಸ್ ಮುಖಾಂತರ ಕರೆಕ್ಟ್ ಮಾಡ್ಕೋಬಹುದು. ಹಾಗಾಗಿ ಆ ವ್ಯಕ್ತಿಗೆ ಕ್ಲಿಯರ್ ಆಗಿ ಕಾಣಿಸಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹೈಪರ್ಮೆಟ್ರೋಪಿಯಾ. ಹೈಪರ್ಮೆಟ್ರೋಪಿಯಾಗಿ ಇನ್ನೊಂದು ಹೆಸರಪ್ಪ ಏನಪ್ಪಾ ಅಂದ್ರೆ ಫಾರ್ ಸೈಟೆಡ್ನೆಸ್. ಸೊ ಮಯೋಪಿಯಾಗೆ ನಾವು ಏನಂತ ಹೇಳ್ತಿದ್ವಿ? ನಿಯರ್ ಸೈಟೆಡ್ನೆಸ್ ಅಂತ ಹೇಳ್ತೇವೆ. ನಿಯರ್ ಸೈಟೆಡ್ನೆಸ್ ಅಂದ್ರೆ ಏನ್ ಹೇಳಿ? ಆ ವ್ಯಕ್ತಿಗೆ ಹತ್ರದ್ ಕಾಣಿಸುತ್ತೆ. ಫಾರ್ ಸೈಟೆಡ್ನೆಸ್ ಅಂದ್ರೆ ಏನಿರ್ಬೋದು? ಆ ವ್ಯಕ್ತಿಗೆ ದೂರದ್ದು ಕ್ಲಿಯರ್ ಆಗಿ ಕಾಣಿಸುತ್ತೆ, ಹತ್ರದ್ದು ಕಾಣಿಸಲ್ಲ. ಇದು ಯಾವ ಏಜ್ ಅಲ್ಲಿ ನಿಮ್ಗೆ ನೋಡಿರ್ಬೋದು? ನೀವೆಲ್ಲ ನೋಡಿರ್ತೀರಾ ಅಂದ್ರೆ ಏಜ್ ಆಗಿರೋ ಪರ್ಸನ್ ಗಳಲ್ಲಿ ನೋಡಿರ್ತೀರಾ. ಒಂದು 30, 40, 50 ಈ ಏಜ್ ಅಲ್ಲಿ ನೀವು ಈ ಡಿಫೆಕ್ಟ್ ನ ನೋಡಿರ್ತೀರಾ. ಏನ್ ಈ ಡಿಫೆಕ್ಟ್ ಯಾಕೆ ಇದು ಕಾಸ್ ಆಗತ್ತೆ ಅಂತ ಈಗ ನೋಡೋಣ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ವ್ಯಕ್ತಿಗೆ ದೂರದ್ದು ಕ್ಲಿಯರ್ ಆಗಿ ಕಾಣಿಸುತ್ತೆ, ಹತ್ರದ್ದು ಕ್ಲಿಯರ್ ಆಗಿ ಕಾಣಿಸಲ್ಲ. ಯಾಕೆ ಇದಾಗತ್ತೆ ಅಂದ್ರೆ ಇಮೇಜ್ ಅನ್ನೋದು ರೆಟಿನಾಗಿಂತ ಹಿಂದೆ ಹೋಗ್ಬಿಡತ್ತೆ. ಹಾಗಾಗಿ ಆ ಇಮೇಜ್ ನಮಗೆ ಬ್ಲರ್ ಆಗಿ ಕಾಣಿಸುತ್ತೆ. ಯಾವುದು? ಹತ್ರದ ಇಮೇಜ್ ಬ್ಲರ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಶಾರ್ಟ್ ಐಬಾಲ್. ಐಬಾಲ್ ಚಿಕ್ಕದಾಗೋಗಿರತ್ತೆ. ಹಾಗಾಗಿ ಏನಾಗುತ್ತೆ? ಇವಾಗ ಐಬಾಲ್ ಚಿಕ್ಕದಾಗಿದ್ರೆ ಏನು, ಈ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಗೆನೆ ಲೈಟ್ ಫೋಕಸ್ ಆಗುತ್ತೆ, ರೆಟಿನಾ ಮೇಲೆ ಬೀಳತ್ತೆ ಅಂತ ಇರುತ್ತೆ. ಅದು ಉದ್ದ ಆದ್ರೂ ಡಿಫೆಕ್ಟ್, ಅದು ಚಿಕ್ಕದಾಗಿದ್ರು ಡಿಫೆಕ್ಟ್. ಇವಾಗ ಇಲ್ಲಿ ಏನಾಗಿದೆ ಅಂತ ಹೇಳಿ? ಐಬಾಲ್ ಚಿಕ್ಕದಾಗೋಗಿದೆ, ಹಾಗಾಗಿ ಹತ್ರದ್ದು ಕಾಣಿಸಲ್ಲ. ಇದನ್ನ ನಾವು ಹೆಂಗ್ ಕರೆಕ್ಟ್ ಮಾಡಬಹುದು ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡಿದ್ರೆ ಈ ಡಿಫೆಕ್ಟ್ ನಮಗೆ ಕ್ಲಿಯರ್ ಆಗಿ ಕಾಣಿಸಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿ ಕಾಮನ್ ಆಗಿ ಕಾನ್ವೆಕ್ಸ್ ಲೆನ್ಸಸ್ ನ ಯೂಸ್ ಮಾಡ್ತಾರೆ. ಕ್ಲೀನ್ ಆಗಿ ಈ ಪಾಯಿಂಟ್ಸ್ ನ ಪಾಯಿಂಟ್ ವೈಸ್ ಬರೆದ್ರಿ ಅಂದ್ರೆ ಪಕ್ಕ ನಿಮಗೆ 3 ಮಾರ್ಕ್. ಲಾಸ್ಟ್ ಡಿಫೆಕ್ಟ್ ಯಾವ್ದಪ್ಪ ಅಂದ್ರೆ ಪ್ರೆಸ್ಬೋಪಿಯಾ. ಸೊ ನಾವು ಇವಾಗ ಫಸ್ಟ್ ನಿಯರ್ ಸೈಟೆಡ್ನೆಸ್ ಕಲ್ತ್ವಿ, ಆಮೇಲೆ ನಾವೇನ್ ಕಲ್ತ್ವಿ? ಫಾರ್ ಸೈಟೆಡ್ನೆಸ್ ಕಲ್ತ್ವಿ. ಇದೆರಡಕ್ಕೂ ಹೆಂಗ್ ಕರೆಕ್ಟ್ ಮಾಡೋದಂತ ಕಲ್ತ್ವಿ. ಇವಾಗ ಪ್ರೆಸ್ಬೋಪಿಯಾ ಅನ್ನೋದು ಯಾವಾಗ ಬರುತ್ತಪ್ಪ ಅಂದ್ರೆ ತುಂಬಾ ಏಜ್ಡ್ ಪರ್ಸನ್ ಗಳಿಗೆ ಕಾಣಿಸ್ಕೊಳ್ಳುತ್ತೆ. ಆ ವ್ಯಕ್ತಿಗೆ ದೂರದ್ದು ಕಾಣಿಸಲ್ಲ, ಹತ್ರದ್ದು ಕಾಣಿಸಲ್ಲ. ಅಂದ್ರೆ ಎರಡೂ ಬ್ಲರಿ ಆಗಿರುತ್ತೆ. ಆ ದೂರದ್ದು ಕಾಣಿಸಲ್ಲ, ಹತ್ರದ್ದು ಕಾಣಿಸಲ್ಲ. ಇದು ತುಂಬಾನೇ ಏಜ್ ಆಗಿರುವಂತ ಪರ್ಸನ್ಸ್ ಗಳಿಗೆ ಕಾಣಿಸ್ಕೊಳ್ಳುತ್ತೆ. ಯಾಕೆ ಇದಾಗತ್ತೆ ಅಂದ್ರೆ ಐಬಾಲ್ ತುಂಬಾ ವೀಕ್ ಆಗಿರತ್ತೆ, ಅದ್ರದ್ದು ಫ್ಲೆಕ್ಸಿಬಿಲಿಟಿನ ಅದು ಕಳ್ಕೊಂಡಿರತ್ತೆ. ಹಾಗಾಗಿ ಆ ವ್ಯಕ್ತಿಗೆ ಎರಡೂ ಕ್ಲಿಯರ್ ಆಗಿ ಕಾಣಿಸಲ್ಲ. ಇದನ್ನ ನಾವು ಹೆಂಗ್ ಕರೆಕ್ಟ್ ಮಾಡಬಹುದಪ್ಪ ಅಂದ್ರೆ ಬೈಫೋಕಲ್ ಲೆನ್ಸ್ ನ ನಾವು ಯೂಸ್ ಮಾಡಬೇಕು.
ಈ ಬೈಫೋಕಲ್ ಲೆನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಕಾನ್ಕೇವ್ ಇರುತ್ತೆ, ಕಾನ್ವೆಕ್ಸ್ ಇರುತ್ತೆ. ಸೊ ದಟ್ ಆ ಪರ್ಸನ್ಗೆ ದೂರದ್ದು ಕ್ಲಿಯರ್ ಆಗಿ ನೋಡ್ಕೋಬಹುದು, ಹತ್ರದ್ದು ಕ್ಲಿಯರ್ ಆಗಿ ನೋಡ್ಕೋಬಹುದು. ಸೊ ಈ ತರ 3 ಡಿಫೆಕ್ಟ್ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀರಾ. ಈ 3 ಡಿಫೆಕ್ಟ್ ಅಲ್ಲಿ 3 ಕೇಳ್ತಾರ ಮ್ಯಾಮ್ ಅಂತ ನೀವು ಕೇಳ್ಬೋದು. ಆದ್ರೆ 3 ಕೇಳಲ್ಲ. ಅದ್ರಲ್ಲಿ ಕೇಳೋದು ಯಾವ್ದಾದ್ರು ಒಂದು, ಆ ಒಂದನ್ನ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಕ್ಲೀನ್ ಆಗಿ ಬರೆದ್ರಿ ಅಂದ್ರೆ ಪಕ್ಕಾ ನಿಮ್ಗೆ ಒಳ್ಳೆ ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡ್ತೀರಾ. ಇದಂತೂ ಪಕ್ಕಾ ಕೇಳುವಂತ ಕ್ವೆಶನ್. ಯಾವುದೇ ಕಾರಣಕ್ಕೂ ಬಿಡಬೇಡಿ. ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಕ್ಲೀನ್ ಆಗಿ ಬರೆದು ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡಿ. ಥ್ಯಾಂಕ್ ಯು.